ಮೇ 4ರ ನಂತರ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಇರುತ್ತದೆಯೋ ಇಲ್ವೋ ಗೊತ್ತಿಲ್ಲ. ಬಸವರಾಜ ಬೊಮ್ಮಾಯಿ ರಾಜ್ಯದಲ್ಲಿ ಬಹಳ ದೊಡ್ಡ ರಾಜಕೀಯ ಬದಲಾವಣೆ ಆಗಲಿದೆ. ಬಸವರಾಜ ಬೊಮ್ಮಾಯಿ ಹಾವೇರಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿ ಆಗುವ ಆಸೆ ಇದೆ ಅಂದಿದ್ದಾರೆ. ಮೇ 4ರ ನಂತರ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಇರುತ್ತದೆಯೋ ಇಲ್ವೋ ಗೊತ್ತಿಲ್ಲ. ನಾವು ಯಾವ ಬದಲಾವಣೆ ಆಗಲಿದೆ ಎಂದು ನಿರೀಕ್ಷೆ ಮಾಡುತ್ತಿದ್ದೇವೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಹಾವೇರಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕುರಿತು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ನನಗೂ ಸಿಎಂ ಆಗುವ ಆಸೆ ಇದೆ ಅಂದಿದ್ದಾರೆ. ಮೇ 4ರ ನಂತರ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಇರುತ್ತದೋ ಇಲ್ಲವೋ ಗೊತ್ತಿಲ್ಲ. ನಾವು ಯಾವ ಬದಲಾವಣೆ ಆಗಲಿದೆ ಎಂದು ನಿರೀಕ್ಷೆ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಪಂಚರಾಜ್ಯ ಚುನಾವಣೆಗಳ ಎಕ್ಸಿಟ್ ಪೋಲ್ ಕುರಿತು ಮಾತನಾಡಿದ ಅವರು, ಅಸ್ಸಾಂನಲ್ಲಿ 3/2 ಬಹುಮತ ನಮಗೆ ಬರಲಿದೆ. ನಮ್ಮ ನಿರೀಕ್ಷೆಯಂತೆ ಎಕ್ಸಿಟ್ ಪೋಲ್ ಬಂದಿದೆ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿಯವರು ಅವರು ಎಷ್ಟೇ ಸಮಸ್ಯೆ ಮಾಡಲಿ, ಏನೇ ಹಿಂಸೆ ಕೊಡಲಿ, ಜನ ಬದಲಾವಣೆ ಬಯಸಿದ್ದಾರೆ. ಅಲ್ಲಿನ ಜನ 90% ಮತದಾನ ಮಾಡಿದ್ದಾರೆ. ಪಶ್ಚಿಮ ಬಂಗಾಳ ಫಲಿತಾಂಶ ದೇಶಕ್ಕೆ ದಿಕ್ಸೂಚಿಯಾಗಲಿದೆ. ಪಂಚರಾಜ್ಯ ಫಲಿತಾಂಶ ದೇಶಾದ್ಯಂತ ಬಿಜೆಪಿ ಸಾಧನೆಯ ಹೆಜ್ಜೆ ಆಗಿದೆ ಎಂದು ಹೇಳಿದರು. ಸರ್ಕಾರ ಸತ್ತಿದೆ. ಬೆಂಗಳೂರಿನಲ್ಲಿ ಭಾರೀ ಮಳೆಗೆ ಸಾವು ನೋವು ಸಂಭವಿಸಿದ ಕುರಿತು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸತ್ತಿದೆಯೋ ಬದುಕಿದೆಯೋ ಗೊತ್ತಿಲ್ಲ. ಇವರು ಯಾವ ತಯಾರಿಯನ್ನೂ ಮಾಡಿಲ್ಲ. ಭಾರೀ ಮಳೆ ಆಗಬಹುದು ಅಂತ ಹವಾಮಾನ ಇಲಾಖೆ ಹೇಳುತ್ತಲೇ ಬಂದಿದೆ. ಆದರೂ ಯಾವುದೇ ತಯಾರಿ ಮಾಡಿಕೊಂಡಿರಲಿಲ್ಲ. ಈ ಸರ್ಕಾರ ಜನರ ಪಾಲಿಗೆ ಸತ್ತಿದೆ ಎಂದು ವಾಗ್ದಾಳಿ ನಡೆಸಿದರು. ಬದಲಾವಣೆ ಗಾಳಿ ಇನ್ನು ಮಾಜಿ ಮುಖ್ಯ ಹಾಗೂ ಬಿಜೆಪಿ ಸಂಸದೀಯ ಮಂಡಳಿ ಸದಸ್ಯ ಬಿಎಸ್ ಯಡಿಯೂರಪ್ಪ ಅವರ ಅಭಿಮಾನೋತ್ಸವದ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ಸಂದೇಶ ಕೊಡುತ್ತೇವೆ. ರಾಜ್ಯದಲ್ಲಿ ಬದಲಾವಣೆ ಗಾಳಿ ಬೀಸುತ್ತಿದೆ. ಬಹಳ ದೊಡ್ಡ ರಾಜಕೀಯ ಬದಲಾವಣೆ ಆಗಲಿದೆ. ಈ ಕಾರ್ಯಕ್ರಮ ಬಿಜೆಪಿ ಆಕಾಶದೆತ್ತರಕ್ಕೆ ಹಾರುವ ಕಾರ್ಯಕ್ರಮ. ಬಿಎಸ್ ಯಡಿಯೂರಪ್ಪ ಅಭಿಮಾನೋತ್ಸವಕ್ಕೆ 10 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ. ದಾಖಲೆ ಪ್ರಮಾಣದಲ್ಲಿ ಕಾರ್ಯಕ್ರಮ ಆಗಲಿದೆ ಎಂದು ಹೇಳಿದರು. ಆಗಲೇ ಮೇ ತಿಂಗಳಲ್ಲಿ ಆಗುತ್ತೆ ಅಂತ ನಾವು ಆಗಲೇ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದೇವೆ, ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಹೇಳಿದ್ದೇವೆ. ಅದೇ ಥರ ಆಗ್ತಾ ಇದೆ. ಈಗ ಹಲವಾರು ಮುಖ್ಯಮಂತ್ರಿ ಆಕಾಂಕ್ಷಿಗಳು ಬಾಯಿ ಬಿಡಕ್ಕೆ ಶುರು ಮಾಡಿದ್ದಾರೆ. ನೋಡೋಣ. ಖರ್ಗೆ ಅವರು ಖರ್ಗೆ ಅವರು ಹೇಳಿದಾರಲ್ಲ, ನನಗೂ ಆಸೆ ಇದೆ. ಆದರೆ ನನಗೂ ಆಸೆ ಇದೆ, ಹಲವಾರು ಜನಕ್ಕೆ ಆಸೆ ಇದೆ. ಆದರೆ ಈಗ ಸದ್ಯ ಮುಖ್ಯಮಂತ್ರಿಗಳಿದ್ದಾರೆ, ಸದ್ಯಕ್ಕಿದ್ದಾರೆ. ಮೇ 4ನೇ ನಂತರ ಇರ್ತಾರೆ ಅನ್ನೋದು ನಾವು ಹೇಳಿಲ್ಲ. ಮೇ 4ನೇ ನಂತರ ಅವ್ರ ಕುರ್ಚಿ ಇರ್ತದೋ, ಅಲಗಾಡ್ತದೋ, ಹೋಗುತ್ತೋ, ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದೇವೆ. ಸರ್, ಇವಾಗ ಅಭಿಮಾನೋತ್ಸವದ ಬಗ್ಗೆ ಇನ್ನೊಂದು ಕ್ವಶನ್ ಸರ್. ಇವಾಗ ಯಡಿಯೂರಪ್ಪನವರ ಒಂದು ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರುವಂಥದ್ದು, ರಾಜಕೀಯದಲ್ಲಿ ಉನ್ನತ ಸ್ಥಾನಮಾನವನ್ನು ಅವರು ನಿಮಗೆ ಕರುಣಿಸಿದ್ರು. ವೈಯಕ್ತಿಕವಾಗಿ ಈ ಒಂದು ಕಾರ್ಯಕ್ರಮ ಮಾಡೋದ್ರಿಂದ ನಿಮಗೆ ಎಷ್ಟು ಖುಷಿ ಆಗ್ತಾ ಇದೆ ಸರ್? ಅವರ ಅಭಿಮಾನ. ನಮ್ಮ ಗುರಿ ಇಷ್ಟ. ಈಗ ಎರಡು ಪ್ರಶ್ನೆಗಳು ನಮ್ಮ ಮುಂದೆ ಇದೆ. ಒಂದು, ಈ ದುಷ್ಟ ಸರ್ಕಾರ ನಮ್ಮ ಕಾರ್ಯಕರ್ತರಿಗೆ ಕೊಡುವಂಥ ಚಿತ್ರಹಿಂಸೆ, ಹಳ್ಳಿಗೂ ಗಾಂಜಾ, ಇಸ್ಪೇಟು, ಓಸಿ ನಮ್ಮ ಜನರನ್ನು ಹಾಳು ಮಾಡ್ತಿರುವಂಥದ್ದು, ಇದನ್ನೆಲ್ಲವನ್ನು ಕಿತ್ತೊಗಿಬೇಕಾಗಿರೋದು ಒಂದು ಉದ್ದೇಶ. ಎರಡನೇ ಉದ್ದೇಶ, ಮತ್ತೆ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ಉದ್ದೇಶ. ಇದರಲ್ಲಿ ಎಲ್ಲರದ್ದು ಹಿತಾಸಕ್ತಿ ಇದೆ, ಒಬ್ಬರದ್ದೇ ಎಲ್ಲರೂ ಹಿತಾಸಕ್ತಿ ಇದೆ. ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತೆ ಮುಂದೆ ಸಾಮಾನ್ಯ ಜನರಿಂದ ಹಿಡಿದು ಬಿಜೆಪಿ ಕಾರ್ಯಕರ್ತರಿಂದ ನಾಯಕರು ಎಲ್ಲ ಉದ್ದೇಶವೂ ಇರುತ್ತೆ. ಅದಕ್ಕಾಗಿ ನಾವು ಸಾಮೂಹಿಕವಾಗಿ ಪ್ರಯತ್ನ ಮಾಡ್ತೀವಿ. ಎಕ್ಸಿಟ್ ಪೋಲು ನಮ್ಮ ನಿರೀಕ್ಷೆಯಂತೆ ಬರ್ತಾ ಇದೆ. ಅಸ್ಸಾಂನಲ್ಲಿ 2/3 ಮೆಜಾರಿಟಿ ಬರುವಂಥ ಎಲ್ಲ ಸಾಧ್ಯತೆಗಳು ಇದೆ. ವೆಸ್ಟ್ ಬೆಂಗಾಲು ಇಡೀ ದೇಶದ ರಾಜಕೀಯ ದಿಕ್ಕುಸೂಚಿಯನ್ನು ಬದಲಾವಣೆ ಮಾಡುವಂಥ ಒಂದು ಚುನಾವಣೆ. ಅವ್ರು ಎಷ್ಟೇ ಹಿಂಸೆ ಮಾಡಲಿ, ವೈಲೆನ್ಸ್ ಮಾಡಲಿ, ಥ್ರೆಟ್ ಮಾಡಲಿ, ಹಣದ ದುರುಪಯೋಗ ಮಾಡಲಿ, ಅಧಿಕಾರ ದುರುಪಯೋಗ ಮಾಡಿದ್ರು ಕೂಡ ಜನ ಈ ಬಾರಿ ದೊಡ್ಡ ಪ್ರಮಾಣದಲ್ಲಿ 90% ಮತದಾನ ಮಾಡಬೇಕು, ಹೊರಬಂದು ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಬೇಕು. ಆಲ್ಟರ್ನೇಟ್ ವ್ಯವಸ್ಥೆಯನ್ನು, ಒಂದು ಸ್ವಚ್ಛವಾಗಿರುವಂಥ ಆಡಳಿತ ಕೊಡಬೇಕನ್ನೋ ತೀರ್ಮಾನ ಮಾಡ್ತಿರುವಂಥದ್ದು ಇಡೀ ದೇಶಕ್ಕೆ ಒಂದು ದಿಕ್ಸೂಚಿ. ಹೀಗಾಗಿ ಎಕ್ಸಿಟ್ ಪೋಲು ಭಾರತೀಯ ಜನತಾ ಪಕ್ಷದ ಮುಂದಿನ ನಡೆಯ, ಮುಂದಿನ ಸಾಧನೆಯ ಒಂದು ದೊಡ್ಡ ಹೆಜ್ಜೆ ಆಗಿದೆ. ಸರಿ, ಬೆಂಗಳೂರು ಮಳೆ ಬೋರಿಂಗ್ ಹಾಸ್ಪಿಟಲ್ದಲ್ಲಿ ಏನು ದುರಂತ ನಡೀತಲ್ಲ ಸರ್, ಅದ್ರ ಬಗ್ಗೆ ಹೇಳೋದಾರೆ. ಈ ಸರ್ಕಾರ ಇದೆಯೋ ಗೊತ್ತಿಲ್ಲ, ಸತ್ತಿದೆಯೋ ಗೊತ್ತಿಲ್ಲ. ಮಳೆಗಾಲ ಬರೋಕ್ಕೆ ಮುನ್ಸೂಚನೆ ತಯಾರಿಗಳನ್ನು ಮಾಡಲ್ಲ. ಈ ಕಡೆ ಕುಡಿಯುವ ನೀರಿನ ವ್ಯವಸ್ಥೆನೂ ಮಾಡಲ್ಲ. ಮಳೆ ಬಂದರೆ ಪ್ರವಾಹ ಬರುವಂಥ ಪರಿಸ್ಥಿತಿ ಆಗುತ್ತೆ ಅನ್ನುವಂಥ ಹವಾಮಾನ ವರದಿ
ತಿಂಗಳಗಟ್ಟಲೆ ಹೇಳಿದ್ರು ಕೂಡ ತಯಾರಿನೂ ಕೂಡ ಮಾಡಲ್ಲ. ಒಂದು ರೀತಿಯಲ್ಲಿ ಜನರನ್ನ ಅವರ ಪಾಡಿಗೆ ಕೈ ಬಿಟ್ಟಿರುವಂಥ ಜನರ ಪಾಡಿಗೆ ಸತ್ತಂಥ ಸರ್ಕಾರ ಇದೆ. ಅದಕ್ಕಾಗಿ ಇಂಥ ಘಟನೆಗಳಾಗ್ತದೆ. ಸರ್, ಈಗ ಅಭಿಮಾನೋತ್ಸವ ಏನು ಮಾಡ್ತಾ ಇದ್ದೀರಿ ಸರ್, ಇದು 2028ಕ್ಕೆ ಕಾರ್ಯಕರ್ತರಿಗೆ ಮತ್ತು ಪಕ್ಷಕ್ಕೆ ಬೂಸ್ಟ್ ಕೊಡೋದಕ್ಕೆ ಮಾಡ್ತಾ ಇರುವಂಥದ್ದು. ಇದು ನಾಂದಿ ಹಾಡುತ್ತಾ 2028ಕ್ಕೆ BJP ಪಕ್ಷ ತರೋದಕ್ಕೆ ಅಧಿಕಾರಕ್ಕೆ? ನೋಡಿ, ಅಭಿಮಾನೋತ್ಸವ ಕರ್ನಾಟಕದ ಮೂಲೆಗೂ ಇದರ ಸಂದೇಶ ಹೋಗ್ತದೆ. ಕರ್ನಾಟಕದಲ್ಲಿ ದೊಡ್ಡ ಪರಿವರ್ತನೆ ಗಾಳಿ, ಬದಲಾವಣೆ ಗಾಳಿ ಬೀಸ್ತಾ ಇದೆ. ಆ ಗಾಳಿಯೇ ಸೆಂಟ್ರಿಫ್ಯೂಗಲ್ ಫೋರ್ಸು ಈ ಅಭಿಮಾನ ಮಹೋತ್ಸವ. ಬರುವಂಥ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಸ್ಥಾಪನೆಯೂ ಹೌದು, ಜನಪರವಾಗಿರುವಂಥ, ಈಗ ಜನಕ್ಕೆ ಬೇಸತ್ತಿರುವಂಥ ಜನವಿರೋಧಿ ಸರ್ಕಾರವನ್ನು ಕಿತ್ತೊಗೆಯುವಂಥದ್ದು ಉದ್ದೇಶವೂ ಕೂಡ ಇದೆ. ಹೀಗಾಗಿ ಬಹಳ ದೊಡ್ಡ ರಾಜಕೀಯ ಮುಂದಿನ ದಿನ ಬದಲಾವಣೆ ಆಗ್ತದೆ. ನೋಡಿ, ಕಾಕತಾಳಿ ಕಾಂಗ್ರೆಸ್ನಲ್ಲಿ ಬಿರುಕುಂಟಾಗಿ ಅಧಿಪತನಕ್ಕೆ ಹೋಗುವಂಥ ಸಂದರ್ಭದಲ್ಲಿ BJP ಒಕ್ಕಟ್ಟಾಗಿ ಒಂದಾಗಿ ಆಕಾಶ ಎತ್ತರಕ್ಕೆ ಹಾರುವಂಥ ಒಂದು ಸಮಾರಂಭ. ದಯವಿಚ್ಚೆ ಎಷ್ಟು ಜನ ಸೇರ್ಬೋದು ಸರ್? ಹಂಗೆ ಅಂದಾಜು ಎಷ್ಟು ಜನ ಸೇರ್ಬೋದು? ನಮ್ಮ ನಿರೀಕ್ಷೆ 10 ಲಕ್ಷ ಜನ ಸೇರ್ತಾರೆ. ದಾಖಲೆ ಹಿಂದೆಂದೂ ಯಾವುದೇ ರಾಜಕೀಯ ಹಲವಾರು ಸಭೆಗಳಾಗಿದ್ದಾವೆ, ಎಲ್ಲ ದಾಖಲೆಗಳನ್ನು ಮುರಿಯುವಂಥ ನಿರೀಕ್ಷೆ ಇದೆ. ಸರ್, ಕುರ್ಚಿ ಗುದ್ದಾಟ ಮತ್ತೆ ಶುರುವಾಗಿದೆ ಸರ್. ಇನ್ನೊಂದು 15 ದಿವಸ